ನಾನು ನಿನ್ನೆ ಕೂಡ ಬಂದಿದ್ವಿ, ತುಂಬಾ ಇಷ್ಟ ಆಗಿ ಮತ್ತೆ ಇವತ್ತು ಅದಕ್ಕೆ ಬಂದಿದ್ದೀವಿ. ನಮ್ ಫ್ರೆಂಡ್ನು ಕರ್ಕೊಂಡ್ ಬಂದಿದ್ದೀವಿ. ಇಷ್ಟ ಈ ಬಿಡದಿಗೆ ಹೋಗೋಂತ ಅವಶ್ಯಕತೆ ಇಲ್ಲ. ಇನ್ನ ಇಲ್ಲಿ ಉಪನಗರದಲ್ಲಿ ಆಗಿರೋದು ನಮ್ಗಿದೊಂದು ಮನೆಯಲ್ಲಿ ಅಡಿಗೆ ಮಾಡೋದು ನಾಶ ಮಾಡೋದು ಬಿಟ್ಬಿಟ್ಟವ್ರು ಈಗ. ಅವರೆಲ್ಲ ಬರ್ತಾರೆ, ಈಗ ಹೆಂಗು ಕಮ್ಮಿ ಇದೆ, ಇನ್ನೇನು ವಾಲೆಂಟ್ಸ್ ಮಾಡೋ ಸ್ಟೋವ್ ಎಲ್ಲ ಮಾಡೋದು ಯಾಕೆ, ಇಲ್ಲೇ ತಗೊಂಡೋಗೋಣ. ಮಂತ್ಸ್ ಇಂದ ಮತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಕಸ್ಟಮರ್ ಇಲ್ಲಿ ಬರ್ತಾ ಇದ್ದಾರೆ ಎಲ್ಲ. ಸ್ನೇಹಿತರೆ ನಮಸ್ಕಾರ. ನಾವಿರುವಂತದ್ದು ಇವತ್ತು ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ ಅನ್ಬಿಟ್ಟು. ಸೊ ಇಲ್ಲಿ ತುಂಬಾ ಹೈಜಿನಿಕ್ ಮತ್ತೆ ಕ್ಲೀನ್ ಆಗಿ ತುಂಬಾ ಹೋಟೆಲ್ ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರೈಸ್ ಇದೆ ಮತ್ತೆ ಐಟಮ್ ಕೂಡ ಎಷ್ಟು ಕ್ಲೀನ್ನೆಸ್, ಚೆನ್ನಾಗಿ ಟೇಸ್ಟ್ ಯಾವ ತರ ಇದೆ ಎಲ್ಲವನ್ನೂ ನಾನು ಅವರ ಓನರ್ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ. ಏನ್ ನೋಡ್ತಾ ಇದ್ದೀರಾ ನೀವು, ಹೊಯ್ಸಳ ಸರ್ಕಲ್ ಇಂದ ಒಂದು 1/2 ಕಿಲೋಮೀಟರ್ ಬರುವಂತದ್ದು. ಸೊ ಇಲ್ಲಿಂದ ಬಂದ್ರೆ ನೀವು ಇಲ್ಲಿ ರೈಟ್ ಗೆ ಸಿಗುವಂತದ್ದು ಹೋಟೆಲ್. ಸೊ ಇದೇನ್ ನೋಡ್ತಾ ಇದ್ದೀರಾ ನೀವು, ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ ಅಂದ್ಬಿಟ್ಟು. ಸೊ ಈ ಹೋಟೆಲ್ ಬಂದು ಈಗ ಜಸ್ಟ್ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂತದ್ದು. ಸ್ನೇಹಿತರೆ ಇನ್ಯಾಕ್ ತಡ, ಬನ್ನಿ ಹೋಗೋಣ. ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿಗೆ ನಿಮಗೆ ಸುಸ್ವಾಗತ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಇದು ದೋಸೆ ಹಿಟ್ಟನ್ನ ಕ್ಲೀನ್ ಆಗಿ ಅವರು ರೆಡಿ ಮಾಡ್ಕೊತಾ ಇರುವಂತದ್ದು. ಯಾಕೆಂದ್ರೆ 1,500 2,000 ಇಡ್ಲಿ ಖಾಲಿ ಆಗಿದ್ರಿಂದ ಇಲ್ಲಿ ಬೇಗನೆ ಇಲ್ಲಿ ಇಟ್ಟು ಖಾಲಿ ಆಗ್ಬಿಡುತ್ತೆ. ಸೊ ಆದ ತಕ್ಷಣ ಇವರು ಅಲ್ಲೇ ರೆಡಿ ಮಾಡ್ಕೊತಾ ಇರ್ತಾರೆ. ಸೊ ಬನ್ನಿ ಈಗ ಅವ್ರ ಹತ್ರನೇ ಕೇಳೋಣ. ಇಡ್ಲಿಗೆ ಈಗ ರುಬ್ಬಿ ಇಟ್ಟಿರುವಂತ ಇಡ್ಲಿ ಇದು. ನಮ್ಮಲ್ಲಿ ಬಂದು 1,000 ಇಡ್ಲಿ ಖಾಲಿ ಆಗುತ್ತೆ ಡೈಲಿ. ಸ್ಯಾಟರ್ಡೆ ಸಂಡೇ ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಇಲ್ಲಿ ನಮ್ಮಲ್ಲಿ ಇಡ್ಲಿ ಸ್ಪೆಷಲ್. ಇದು ಬೆಣ್ಣೆ ಹಾಕ್ತಾರದ ಬೆಣ್ಣೆ ಮಸಾಲೆ. ನೋಡಿ ಫ್ರೆಂಡ್ಸ್, ಇದು ಬೆಣ್ಣೆ ಮಸಾಲೆ ಮತ್ತೆ ನಾರ್ಮಲ್ ಮಸಾಲೆ ದೋಸೆ ಮಾಡ್ತಾ ಇರುವಂತದ್ದು. ನೋಡಿ ಇದು ಮಸಾಲೆ ದೋಸೆಗೆಲ್ಲ ಇವರು ಗೀ ಎಲ್ಲ ಬೆಳೆಸ್ತಾರೆ ಇವರು. ನೋಡಿ ಯಾವ ಮಸಾಲೆ ಪೌಡರ್ ಇದು. ಸ್ವಲ್ಪ ಆನಿಯನ್ ಹಾಕ್ತಾರೆ. ಸರ್, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಹೋಟೆಲ್ ಓಪನ್ ಆಗಿ ಒಂದು 3 ತಿಂಗಳು 4 ತಿಂಗಳು ಆಗಿದೆ. ಬಟ್ ಹೇಗಿದೆ ಬಿಸ್ನೆಸ್ ನಾನು ತಿಳೋ ಮುಂಚೆ ಬೇರೆ ಕಂಪೇರ್ ಮಾಡಿದ್ರೆ ನಾವು ನಾಸ್ಟಿಗೆ ಇಲ್ಲೇ ಬರುತ್ತೆ ಹುಡ್ಕೊಂಡು ಅನ್ಸುತ್ತೆ. ಅದಲ್ಲದೆ ಏನು ಅಂದ್ರೆ ಇಲ್ಲಿ ಬೇರೆ ಹೋಟ್ಲ್ ಕಂಪೇರ್ ಮಾಡಿದಾಗ ನೀವು ಇಲ್ಲಿ ತುಂಬಾ ಚೀಪು. ಆಕ್ಚುಲಿ ಬೇರೆ ಕಡೆ ಒಂದೊಂದು ಪಲಾವ್ ತಗೊಂಡ್ರೆ 60 ರೂಪಾಯಿ ಅಂತಾರೆ, ಜೊತೆಗೆ ಹಾಫ್ ಕೊಡಿ ಅಂತ ಕೊಡೋದಿಲ್ಲ. ಇಲ್ಲಿ ಹಾಫ್ ಪಲಾವ್ ಕೊಡ್ತಾರೆ, ಹಾಫ್ ಪಲಾವ್ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ಬೇರೆ ಕಡೆ ಫುಲ್ ತಗೊಂಡ್ರು ಅಷ್ಟು ಕ್ವಾಂಟಿಟಿ ಇರುತ್ತೆ ಇಲ್ಲಿ. ಇವ್ರು ಓಪನ್ ಆಗಿ ಒಂದು 3 ತಿಂಗಳು ಆಗಿರ್ಬೋದು, 4 ತಿಂಗಳು ಆಗಿರ್ಬೋದು. ಅಷ್ಟರಲ್ಲೇ ನಾವು ಇಷ್ಟು ತಿಂದು ಹೇಳ್ತಾ ಇದೀವಿ. ಹೆಚ್ಚಿಗೆ ದಿನ ತಿಂದ್ರೆ ಇನ್ನು ಇಷ್ಟಿಂದ ಹೇಳ್ಬೇಕಾಗುತ್ತೆ. ಅಷ್ಟು ನೀಟಾಗಿದೆ, ಪ್ಲಸ್ ಚೆನ್ನಾಗಿದೆ. ಇವ್ರೇನ್ ಬೇರೆ ಹಂಗೆ ಡೆಕೋರೇಷನ್ ಮಾಡಿ ಏನು ಇವರು ದುಡ್ಡು ಕಿತ್ಕೊಳ್ತಾ ಇಲ್ಲ. ಇವ್ರಲ್ಲಿ ಆಕ್ಚುಲಿ ನಾರ್ಮಲ್ ಆಗಿ ಹೇಗಿದೆ ಬಡವ್ರ ಹೋಟ್ಲ್ ಹೇಗಿರುತ್ತೋ ಆ ತರ ಮಾಡಿದ್ದಾರೆ. ಅದಕ್ಕೋಸ್ಕರ ಅಷ್ಟೇ ರೇಟ್ ಇಟ್ಟಿದ್ದಾರೆ. ತಿನ್ನೋರ್ಗೂ ಸಹ ಚೆನ್ನಾಗಿದೆ. ಅದ್ರ ಜೊತೆಗೆ ಮನೆಗೆ ಪಾರ್ಸಲ್ ತಗೊಂಡು ಮನೇಲಿ ಅಡಿಗೆ ಮಾಡೋದು ನಾಶ ಮಾಡೋದು ಬಿಟ್ಬಿಟ್ಟವ್ರು ಈಗ. ಅವರೆಲ್ಲ ಬರ್ತಾರೆ, ಈಗ ಹೆಂಗು ಕಮ್ಮಿ ಇದೆ, ಇನ್ನೇನು ವಾಲೆಂಟ್ಸ್ ಮಾಡೋ ಸ್ಟೋವ್ ಎಲ್ಲ ಮಾಡೋದು ಯಾಕೆ, ಇಲ್ಲೇ ತಗೊಂಡೋಗೋಣ. ಬಿಸಿ ಕಟ್ಟಿಸ್ಕೊಂಡು ಬಾಕ್ಸ್ಗಳು ತಗೊಂಡ್ಬರ್ತಾರೆ, ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾರೆ. ಆಟ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ, ತಿಂತಾರೆ. ಅದರಿಂದ ಬರ್ತಾರೆ. ಬೇರೆ ಹೋಟ್ಲಲ್ಲಿ ಹಿಂಗ್ ಹೋಗೋದಿಲ್ವಲ್ಲ ಯಾರು. ಇಲ್ಲಿ ಓಪನ್ ಆಗಿದೆ, ಬೇರೆಯವ್ರಿಗೆ ಒಳಗಡೆ ಮುಚ್ಕೊಂಡಿಲ್ಲ. ನೋಡಿ ಎಷ್ಟು ಓಪನ್ ಆಗಿದೆ ಎಲ್ಲ. ಅಲ್ಲಿ ಪಾತ್ರೆ ತೊಳೆಯಕ್ ಮಾತ್ರ ಅಲ್ಲಿ ಅಡ್ಗೋಡೆ ಹಾಕೊಂಡಿದ್ದಾರೆ, ಅಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ. ಇನ್ಮಿಗೆಲ್ಲ ಎದುರುಗಡೆ ಎಲ್ರಿಗೂ ಕಾಣಂಗೆ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಾವ್ ಹೇಳೋದಕ್ಕಿಂತ ನೀವೇ ನೋಡ್ತಾ ಇದ್ದೀರಾ, ವಿಡಿಯೋ ಮಾಡ್ತಾ ಇದ್ದೀರಾ, ನೋಡೋದು ಗೊತ್ತಾಗುತ್ತೆ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ. ಅಷ್ಟೇ. ಅಕ್ಕಿ ಹಿಟ್ಟು, ಉದ್ದಿನ ವಡೆ. ಇದು ಒಂದು 50 ಜನಿಗೆ ಆಗುತ್ತೆ, 50 ವಡೆ ಆಗುತ್ತೆ. ಇಡ್ಲಿಗೆ ರೆಡಿ ಮಾಡ್ತಾ ಇರುವಂತದ್ದು ಇದು. ಫ್ರೆಂಡ್ಸ್, ನಮ್ ಜೊತೆ ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿನ ಮಾಲೀಕರಾದಂತ ರಾಘವೇಂದ್ರ ಅವರು ನಮ್ ಜೊತೆ ಇದ್ದಾರೆ. ಮತ್ತೆ ಅವ್ರ ಫ್ರೆಂಡ್ಸ್ ಕೂಡ ಜೊತೆ ಇದ್ದಾರೆ. ಸೊ ಅವರಿಂದ ಈ ಹೋಟೆಲ್ ಬಗ್ಗೆ ಎಲ್ಲವನ್ನೂ ಕೇಳಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ರಾಘವೇಂದ್ರ ಅವರು ಇದು ಸ್ಟಾರ್ಟ್ ಆಗಿ 2 ಮಂತ್ ಆಯ್ತು. ವಿಶ್ವನಾಥ್. ಆಮೇಲೆ ಆಕ್ಚುಲಿ ನಮ್ದು 5-6 ಇಯರ್ಸ್ ಇಂದ ಹೋಟೆಲ್ ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ಮೂಲತಃ ನಾವು ಹೋಟೆಲ್ ಫೀಲ್ಡ್ ಅಲ್ಲೇ ಒಂದು 15-20 ಇಯರ್ಸ್ ಇಂದ. ಒಂದು 5 ವರ್ಷದಿಂದ ಒಂದು ಡ್ರೀಮ್ಸ್ ಇತ್ತು ಹಿಂಗೆ ಓಪನ್ ಮಾಡ್ಬೇಕಂತ. ಸೊ ಕುಮಾರಸ್ವಾಮಿ ಹೋಟೆಲ್ ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ದು ಪಾರ್ಟ್ನರ್ಶಿಪ್ ಅಲ್ಲಿ.
ಇವರು ಒನ್ ಆಫ್ ದಿ ಓನರ್ ಇವರು, ಇನ್ನೊಬ್ರು ಪಾರ್ಟ್ನರ್ ಇದ್ದಾರೆ ಇನ್ನೊಬ್ರು. ಸೊ ಕುಮಾರಸ್ವಾಮಿ ಹೋಟೆಲ್ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು, ಬಟ್ ಅಲ್ಲಿ ಜನದ ರೆಸ್ಪಾನ್ಸ್, ಜನರದ್ದು ಎಲ್ಲ ಚೆನ್ನಾಗಿದೆ. ಬಿಸ್ನೆಸ್ ಪಿಕಪ್ ಆಯ್ತು ಅಲ್ಲಿ. ಅದ ನಂತರ ನೆಕ್ಸ್ಟ್ ನಾವು ಇನ್ನೊಂದು ಕೋಣನಕುಂಟೆಯಲ್ಲಿ ಪ್ಲಾನಿಂಗ್ ಮಾಡಿದ್ರು. ಹಂಗೆ ಟೋಟಲ್ ಒಂದು 5 years ಇಂದ ಇವಾಗ ಒಂದು 5-6 ಬ್ರಾಂಚಸ್ ಇದೆ. ಸೊ ಇಲ್ಲಿ ಇವಾಗ ಒಂದು ಕೆಂಗೇರಿಯಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ತಟ್ಟೆ ಇಡ್ಲಿ ಕಾನ್ಸೆಪ್ಟ್ ಅಷ್ಟು ಕ್ವಾಲಿಟಿ ಫುಡ್ ಯಾವುದು ನಮ್ಗೆ ಕಾಣಿಸಿಲ್ಲ. ಸೊ ಇಲ್ಲೊಂದು 2 ತಿಂಗಳಿಂದ ನಾವು ಇಲ್ಲಿ ಇದು ರೆಡಿ ಮಾಡ್ಕೊಂಡು 2 ತಿಂಗಳಿಂದ ನಾವು ಓಪನ್ ಮಾಡಿದ್ವಿ. 2 months ಆಯ್ತು ಓಪನ್ ಮಾಡಿ. 2 months ಇಂದ ಮತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಕಸ್ಟಮರ್ ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ. ಇವರು ನಮ್ಮ ಫ್ರೆಂಡ್ ಹೋಟೆಲ್ ನೋಡ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಹೌದು, ನಾಗೇಶ್ ಅಂತ. ಫ್ರೆಂಡ್ಸ್ ನೋಡಿ, ಇವರು ಫುಲ್ ಹೋಲ್ ಫ್ಯಾಮಿಲಿ ಬಂದು ಇಲ್ಲಿ ತಿಂಡಿ ತಿಂತಾ ಇರುವಂತದ್ದು. ಇಡ್ಲಿ ಪುಡಿ ಇಡ್ಲಿ ಪುಡಿ ಹಾಕ್ತಾ ಇದ್ವಿ. ಇಡ್ಲಿ ಪುಡಿ ಇದು, ಇದಕ್ಕೆ ಅದ್ರ ಮೇಲೆ ತುಪ್ಪ, ಕ್ವಾಂಟಿಟಿ ತುಪ್ಪ ಪುಡಿಗೆ ಏನು ಕಡಿಮೆ ಮಾಡಲ್ಲ, ಎಲ್ಲ ಕರೆಕ್ಟ್ ಹಾಕೊಡ್ತಾರೆ. ಗ್ರೀನ್ ಚಟ್ನಿ ಮತ್ತೆ ಇದಕ್ಕೆ ರೆಡ್ ಚಟ್ನಿ. ಫ್ರೆಂಡ್ಸ್ ನೋಡಿ, ಇದು ಸೆಟ್ ದೋಸೆ ಪಾರ್ಸಲ್ ಮಾಡ್ತಾ ಇರುವಂಥದ್ದು. ಪಾರ್ಸಲ್ಗೆ ಇವರು ಬಾಳೆ ಎಲೆನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಂತರ ಇದು ಆನಿಯನ್ ದೋಸೆ ಕೊಡ್ತಾ ಇರುವಂಥದ್ದು. ಇದು ಅದಕ್ಕೂ ಕೂಡ ಇವರು ಬಾಳೆ ಎಲೆನ ಕೆಳಗಡೆ ತಟ್ಟೆಗೆ ಯೂಸ್ ಮಾಡ್ತಾ ಇರುವಂಥದ್ದು. ಹಾಯ್ ಫ್ರೆಂಡ್ಸ್, ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ. ಅವರು ಟೀ ಪುಡಿ ಇಟ್ಟಿನೇ ತಗೊಂಡಿದ್ದಾರೆ. ಅದನ್ನ ಟೇಸ್ಟ್ ಎಲ್ಲ ಮಾಡಿ ಯಾವ ತರ ಇದೆ ಅಂತ ಅವರನ್ನೇ ಕೇಳೋಣ. ಬನ್ನಿ ಫ್ರೆಂಡ್ಸ್. ಪ್ರೀತಿ ಅಂತ ಗೀ ಪುಡಿ ಇಡ್ಲಿ ಅಂತ ಅದು ಗೀ ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ. ಜನರಸ್ ಅಮೌಂಟ್ ಆಫ್ ಗೀನು ಇದೆ. ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ. ನಾನು ನಿನ್ನೆ ಕೂಡ ಬಂದಿದ್ವಿ, ತುಂಬಾ ಇಷ್ಟ ಆಗಿ ಮತ್ತೆ ಇವತ್ತು ಅದಕ್ಕೆ ಬಂದಿದ್ದೀನಿ. ನಮ್ಮ ಫ್ರೆಂಡ್ನು ಕರ್ಕೊಂಡ್ ಬಂದಿದ್ದೀವಿ ಇಷ್ಟ ಆಗಿದ್ದಕ್ಕೆ. ನೀವ್ ಹೇಳೋ ನಿಮ್ಗೆ ಗೀ ಮಸಾಲೆ ದೋಸೆ 4ನೇ ಸಲ ಇಲ್ಲಿ ಬರ್ತಾ ಇರೋದು. ಐ ಲವ್ ದಿಸ್. ಚೆನ್ನಾಗಿದೆ. ವೆರಿ ಎಕನಾಮಿಕಲ್ ಪ್ರೈಸ್. ಇಡ್ಲಿ ತುಂಬಾ ಸಾಫ್ಟ್ ಮತ್ತೆ ಗೀನು ಚೆನ್ನಾಗಿ ಹಾಕಿದ್ದಾರೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಐ ಕ್ಯಾನ್ ಗಿವ್ 9 out of 10. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ರೈಸ್ ಬಾತ್ ಮಾಡಿರುವಂತದ್ದು. ಇದು ಫುಲ್ ಎಲ್ಲ ಖಾಲಿ ಆಗಿದೆ. ಸೊ ಇದು ಮಾರ್ನಿಂಗ್ 10 ಗಂಟೆಗೆ ಫುಲ್ ಖಾಲಿ ಆಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಹೋಟೆಲ್ ನ ಏನ್ ಸ್ಪೆಷಲ್ ಅಂತಂದ್ರೆ ಇಲ್ಲಿ ಇವರು ಇಡ್ಲಿಗೆ ರೆಡ್ ಚಟ್ನಿನ ಕೊಡ್ತಾ ಇರುವಂತದ್ದು, ಮತ್ತೆ ಜೊತೆಗೆ ಇಲ್ಲಿ ಗ್ರೀನ್ ಚಟ್ನಿನ ಕೊಡ್ತಾ ಇರುವಂತದ್ದು. ಸೊ ಇವೆರಡು ಕೂಡ ತುಂಬಾ ಹೈಲೈಟ್ ಆಗುತ್ತೆ ಇಲ್ಲಿ. ಇದು ಜಸ್ಟ್ ಈ ಹೋಟೆಲ್ ಬಂದು 2 months ಹಿಂದೆನೆ ಸ್ಟಾರ್ಟ್ ಆಗಿರುವಂತದ್ದು. ಬಟ್ ಆದ್ರೂ ಕಸ್ಟಮರ್ ಇಲ್ಲಿ ಯಾವ ತರ ಇದಾರೆ ಅಂತ, ಯಾಕೆಂದ್ರೆ ಅಷ್ಟು ಕ್ಲೀನ್ನೆಸ್ ಮತ್ತೆ ಹೈಜಿನಿಕ್ ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಅದಕ್ಕಾಗಿ ಕಸ್ಟಮರ್ ಬರುವಂತದ್ದು ಇಲ್ಲಿ. ಅಭಿನಯ್ ಅಂತ ಈ ಹೋಟ್ಲ್ ಓಪನ್ ಆಗಿ ಇವಾಗ 2 ತಿಂಗಳಾಗಿದೆ. ಮುಂಚೆ ಎಲ್ಲ ನಾವು ಇವಾಗ ಇಡ್ಲಿ ತಿನ್ಬೇಕಂದ್ರೆ ಬಿಡದಿಗೆ ಹುಡುಕೊಂಡು ಹೋಗ್ಬಿಟ್ಟು ತಿನ್ಬೇಕಾಗಿತ್ತು. ನಮ್ಗೆ ಉಪನಗರದಲ್ಲಿ ಈ ತರದ್ ಯಾವ್ದು ಹೋಟೆಲ್ ಇರ್ಲಿಲ್ಲ. ಸೊ ಇವಾಗ ಇಲ್ಲಿ ಆಗಿರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ಬಿಡದಿಲಿ ಏನು ಕ್ವಾಲಿಟಿ ಇದೆಯೋ, ನಾವು ಬಿಡದಿಲ್ ಹೋಗಿ ಏನು ತಿಂತಿದ್ವೋ ಅದೇ ಒಂದು ಟೇಸ್ಟ್ ನಮ್ಗೆ ಇಲ್ಲೇ ಸಿಗುತ್ತೆ. ನಾವು ಅಲ್ಲಿ ಹೋಗ ಅಂತ ಅವಶ್ಯಕತೆ ಇಲ್ಲ. ಇವಾಗ ಇಲ್ಲೇ ಚೆನ್ನಾಗಿದೆ ಎಲ್ಲ. 2 months ಇಂದನೂ ನಾವು ರೆಗ್ಯುಲರ್ ಆಗಿ ಇಲ್ಲೇ ಬರ್ತೀವಿ. ಮತ್ತೆ ಫ್ಯಾಮಿಲಿನೂ ಬರ್ಬೋದು, ಇನ್ಕ್ಲೂಡಿಂಗ್ ಫ್ಯಾಮಿಲಿನೂ ಬರ್ಬೋದು. ಮತ್ತೆ ಸರ್ವಿಸು ತುಂಬಾ ಚೆನ್ನಾಗಿದೆ. ಮತ್ತೆ ಏನು ವೇಟಿಂಗ್ ಅಂತ ಏನು ಜಾಸ್ತಿ ಇರಲ್ಲ, ಬೇಗ ತಿನ್ಬೋದು, ತಿಂಡಿ ಬೇಗ ಸಿಗುತ್ತೆ. ಸೊ ರೆಗ್ಯುಲರ್ ಆಗಿ ನಾವಿಲ್ಲಿ ಇಡ್ಲಿ ವಡೆ ಜಾಸ್ತಿ ತಿನ್ನೋದಂದ್ರೆ ಇಡ್ಲಿ ವಡೆ ರೆಗ್ಯುಲರ್ ಆಗಿ ತಗೋತೀವಿ. ಅದ್ ಬಿಟ್ಟು ಚಿತ್ರಾನ್ನ ತಗೊಂತೀವಿ, ತುಂಬಾ ಟೇಸ್ಟ್ ಚಿತ್ರಾನ್ನ. ಅದು ಬಿಟ್ಟು ಉಪ್ಪಿಟ್ಟು, ಬಿಸಿಬೇಳೆ ಬಾತು ಈ ತರ ಮಾಡ್ತಾರೆ. ಅದು ಒಕೇಶನಲಿ ಟ್ರೈ ಮಾಡ್ತೀವಿ. ಬಟ್ ಟೇಸ್ಟ್ ಇಸ್ ವೆರಿ ಗುಡ್. ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಈ ಬಿಡದಿಗೆ ಹೋಗೋ ಅಂತ ಅವಶ್ಯಕತೆ ಇಲ್ಲ. ಇದನ್ನ ಇಲ್ಲಿ ಉಪನಗರದಲ್ಲಿ ಆಗಿರೋದು ನಮ್ಗೆ ಇದೊಂದು ಖುಷಿ. ಮತ್ತು ಉಪನಗರದಲ್ಲಿ ಒಂದು ತಟ್ಟೆ ಇಡ್ಲಿಲಿ ಒಂದು ಒನ್ ಆಫ್ ದ ಬೆಸ್ಟ್ ಟೇಸ್ಟ್ ಅಂತ ಹೇಳ್ಬೋದು. ಸೊ ಹೈವೇಲಿ ಹೋಗ್ಬೇಕಾದ್ರೆ ನೀವು ಕನೆಕ್ಟ್ ಮಾಡ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್. ಸೊ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಏನು ಮೈಂಟೈನ್ ಮಾಡ್ತಾರೆ. ಆ ತರದ್ ಇರಲ್ಲ, ಮುಂದೆನೆ ಮಾಡೋದ್ರಿಂದ ಎಲ್ಲ ನೀವು ಕಣ್ಣಾರ ನೋಡ್ಬೋದು. ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಮುಂದೆನೆ ಮಾಡ್ತಾರೆ, ಮುಂದೆನೆ ತೆಗೆದು ಕೊಡ್ತಾರಲ್ಲ. ಸೊ ಅದೊಂದು ಚೆನ್ನಾಗಿದೆ. ಹೈಜೀನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನಾನು ಕೂಡ ಇಲ್ಲಿ ಇಡ್ಲಿನ ಟೇಸ್ಟ್ ಮಾಡೋಣ ತಗೊಂಡಿದ್ದೇನೆ. ನೋಡಿ, ಇಡ್ಲಿಗೆ ಇದು ಬಟರ್ನ ಹಾಕೊಂಡಿರುವಂತದ್ದು. ಇಡ್ಲಿ ಕೂಡ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡ್ಬೋದು ನೀವು. ಏನ್ ಎಷ್ಟಿದ್ದಾರೆ ಬಿಡದಿ ತಟ್ಟೆ ಇಡ್ಲಿ ಅಂತ ಅದಕ್ಕೆ ತಕ್ಕನಾಗಿ ಕರೆಕ್ಟ್ ಆಗಿದೆ. ಯಾಕೆಂತಂದ್ರೆ ಅಷ್ಟು ಸ್ಮೂತ್ ಆಗಿರುವಂತದ್ದು ನೋಡ್ಬೋದು ನೀವು. ಒಂದ್ಸರಿ ಟ್ರೈ ಮಾಡಿದ್ರೆ ಪಕ್ಕ ಇಲ್ಲಿ ರೆಗ್ಯುಲರ್ ಆಗ್ತೀರಾ. ಯಾಕೆಂದ್ರೆ ನೋಡಿ, ಸ್ಮೂತ್ ಆಗಿ ಬರ್ತಾ ಇದೆ. ಮತ್ತೆ ಇದಕ್ಕೆ ನೋಡಿ, ಇದು ರೆಡ್ ಚಟ್ನಿನ ಕೊಟ್ಟಿರುವಂತದ್ದು. ಇದು ಬಂದು ಗ್ರೀನ್ ಚಟ್ನಿನ ಕೊಟ್ಟಿದ್ದಾರೆ. ಸೊ ಬನ್ನಿ, ನಾನು ಟೇಸ್ಟ್ ಮಾಡಿ ಯಾವ ತರ ಇದೆ ಅಂತ ಹೇಳ್ತೀನಿ.
ಇಡ್ಲಿ ಅಂತೂ ತುಂಬಾ ಟೇಸ್ಟ್ ಆಗಿದೆ. ಈ ಬಟರ್ ಎಲ್ಲ ಹಾಕಿರೋದ್ರಿಂದ ಅಲ್ಟಿಮೇಟ್ ಆಗಿದೆ. ಇನ್ನೂ ಒಂದ್ಸರಿ ಟ್ರೈ ಮಾಡಿದ್ರೆ ಪಕ್ಕ ಇದೆ ರೆಗ್ಯುಲರ್ ಆಗ್ತದ. ಈ ರೆಡ್ ಚಟ್ನಿ ಮತ್ತೆ ಗ್ರೀನ್ ಚಟ್ನಿ ಅಂತೂ ತುಂಬಾ ಟೇಸ್ಟ್ ಆಗಿದೆ. ಜೊತೆಗೆ ಈ ಉದ್ದಿನ ವಡೆ ಇರೋದ್ರಿಂದ ಉದ್ದಿನ ಕೂಡ ತುಂಬಾ ಒಳ್ಳೆ ಚೆನ್ನಾಗಿ ಫ್ರೈ ಆಗಿದೆ ನೀಟಾಗಿ. ಸೊ ನಾನು ಈಗ ಮಸಾಲೆ ದೋಸೆನ ತಗೊಂಡು ಅದನ್ನ ಯಾವ ರೀತಿ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಹಾಗೇನೆ ಮಸಾಲೆ ದೋಸೆನ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಸೊ ಬನ್ನಿ ಯಾವ ತರ ಇದೆ ಟ್ರೈ ಮಾಡೋಣ. ಸೊ ನೋಡ್ಬೋದು ನೀವು ಮಸಾಲೆ ದೋಸೆನ ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ಅಂತ. ಸೊ ನೋಡಿ ಆಯಿಲ್ ಕೂಡ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿದ್ದಾರೆ. ಮತ್ತೆ ಇದಕ್ಕೆ ಘೀ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಅನಿಸ್ತಾ ನೋಡ್ಬೋದು. ಸೊ ಈಗ ಮಸಾಲೆ ದೋಸೆ ಅಂತೂ ತಿಂತಾ ಇದೀನಿ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಸುಮ್ಮನೆ ಹೇಳೋದಲ್ಲ. ಮಸಾಲೆ ದೋಸೆ ಅಂತೂ ತುಂಬಾ ಚೆನ್ನಾಗಿದೆ. ಯಾವ ಐಟಮ್ ಕೊಡೋದು ತಗೊಂಡ್ಬರ್ಬೋದು, ಎಲ್ಲ ಚೆನ್ನಾಗಿದೆ. ನೀವು ಕೂಡ ಎಲ್ಲ ಐಟಮ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಇದು ಬಿಡದಿ ತಟ್ಟೆ ಇಡ್ಲಿಗೆ ತುಂಬ ಫೇಮಸ್ ಆಗಿರುವಂಥದ್ದು. ಮತ್ತು ಅದ್ರ ಜೊತೆಗೆ ಚಿತ್ರಾನ್ನ, ರೈಸ್ ಬಾತು ಮತ್ತು ಬಿಸಿಬೇಳೆಬಾತು ಈ ಥರ ಮತ್ತು ಬಟರ್ ದೋಸೆ ಮತ್ತು ಆನಿಯನ್ ದೋಸೆ ಈ ಥರ ಎಲ್ಲ ಐಟಮ್ಗಳು ಕೂಡ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನೀವೇನಾದರೂ ಇಲ್ಲೇ ಸುತ್ತಮುತ್ತ ಇದ್ದರೆ ಒಂದ್ಸರಿ ಹೋಗಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ.